ನಮಸ್ಕಾರ ಸ್ನೇಹಿತರೆ, ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಬ್ಯುಸಿಯಾಗಿದ್ದಾಗ ಇತ್ತ ಇಡೀ ಜಗತ್ತಿನಲ್ಲೇ ನಾವು ಊಹಿಸದಂಥ ಘಟನೆಗಳು, ಮಹಾ ತಿರುವುಗಳು ನಡೆದು ಹೋಗಿರ್ತವೆ. ಒಂದು ವಾರದಲ್ಲೇ ಇಡೀ ಜಾಗತಿಕ ರಾಜಕೀಯ ಮತ್ತು ಮಾನವ ಕುಲವನ್ನೇ ಬೆಚ್ಚಿ ಬೀಳಿಸುವಂಥ 3 ಪ್ರಮುಖ ಘಟನೆಗಳು ನಡೆದಿವೆ. ಅಂದರೆ ಒಂದೆಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನಿನ ಮೇಲೆ ಹಾಕಿದ್ದ ದಿಗ್ಬಂಧನ ತೆಗೆಯುವ ಮುನ್ಸೂಚನೆ ನೀಡುತ್ತಿದ್ದರೆ, ಇನ್ನೊಂದೆಡೆ ಸಮುದ್ರದ ಮಧ್ಯದಲ್ಲಿ ತೇಲುತ್ತಿರುವ ಐಷಾರಾಮಿ ಹಡಗೊಂದರಲ್ಲಿ ನಿಗೂಢ ಮತ್ತು ಪ್ರಾಣಾಂತಿಕ ವೈರಸ್ ದಾಳಿಯಾಗಿದೆ. ಅಷ್ಟೇ ಅಲ್ಲ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಈಗ ನಿಯಂತ್ರಣ ತಪ್ಪುವ ಹಂತಕ್ಕೆ ತಲುಪಿದೆ ಅಂತ ವಿಶ್ವಸಂಸ್ಥೆ ಎಚ್ಚರಿಸಿದೆ. ಅಷ್ಟಕ್ಕೂ ಈ ವಾರದಲ್ಲಿ ಜಗತ್ತಿನಲ್ಲಿ ನಡೆದ ಅಸಲಿ ರಹಸ್ಯಗಳೇನು, ಇದರಿಂದ ಜಾಗತಿಕ ಆರ್ಥಿಕತೆಗೆ ಏನಾಗಲಿದೆ, ಇವತ್ತು ನಾವು ಫುಲ್ ಡೀಟೇಲ್ಸ್ ಅಪ್ಡೇಟ್ ನೋಡೋಣ. ಈ 3 ಕಂಪ್ಲೀಟ್ ಸುದ್ದಿಗಳನ್ನು ನೋಡಿ. ಒಂದನೇ ಸುದ್ದಿ ಹೇಳುವುದಾದರೆ, ಟ್ರಂಪ್ ಆಟ ಮತ್ತು ಇರಾನ್ ಯುದ್ಧ ಭೀತಿಗೆ ಟ್ವಿಸ್ಟ್. ಅಂದರೆ ಈ ವಾರದ ಮೊದಲನೇ ಅತ್ಯಂತ ಬಿಗ್ ನ್ಯೂಸ್ ಅಂದ್ರೆ ಅದು ಅಮೆರಿಕ ಮತ್ತು ಇರಾನ್ ನಡುವಿನ ಮಹಾಯುದ್ಧದ ಅಪ್ಡೇಟ್ಸ್. ಕಳೆದ ಕೆಲವು ದಿನಗಳಿಂದ ಜಾಗತಿಕ ಆರ್ಥಿಕವನ್ನೇ ಬುಡಮೇಲು ಮಾಡಿದ್ದ ಇರಾನ್ ಯುದ್ಧಕ್ಕೆ ಈಗ ತಾತ್ಕಾಲಿಕ ಬ್ರೇಕ್ ಬೀಳುವ ಲಕ್ಷಣಗಳು ಕಾಣುತ್ತಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹಾರ್ಮುಜ್ ಜಲಸಂಧಿಯಲ್ಲಿ ಮೇಲಿನ ಕಠಿಣ ನೌಕಾ ದಿಗ್ಬಂಧನವನ್ನು ಹಿಂಪಡೆಯಲು ತಾತ್ಕಾಲಿಕ ಒಪ್ಪಂದಕ್ಕೆ ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಆದರೆ ಈ ಹಿಂದಿರುವ ಅಸಲಿ ಲೋಪದೋಷಗಳು ಮತ್ತು ರಹಸ್ಯವೇನು ಅಂದರೆ, ಟ್ರಂಪ್ ಅವರು ಇರಾನ್ ಮುಂದೆ ಕಠಿಣ ಷರತ್ತುಗಳು ಇಟ್ಟಿದ್ದಾರೆ. ಇರಾನಿನ ಯಾವುದೇ ಕಾರಣಕ್ಕೂ ಅಣುಬಾಂಬ್ ತಯಾರಿಸಬಾರದು ಎಂಬುದು ಅವರ ಅಮೆರಿಕದ ರೆಡ್ ಲೈನ್. ಆದರೆ ಇರಾನ್ ಇಂಟರ್ನಲ್ ಮಿನಿಸ್ಟ್ರಿ ಪ್ರಕಾರ ಇನ್ನೂ ಯಾವುದೇ ಅಂತಿಮ ಒಪ್ಪಂದಕ್ಕೆ ಸಹಿ ಹಾಕಲಾಗಿಲ್ಲ. ಅತ್ತ ಸಿಂಗಾಪುರದಲ್ಲಿ ನಡೆದ ರಕ್ಷಣಾ ಶೃಂಗಸಭೆಯಲ್ಲಿ ಅಮೆರಿಕದ ಪೆಂಟಗನ್ ಮುಖ್ಯಸ್ಥ ಪೀಟ್ ಹೆಗ್ಸೆಟ್, ಇರಾನ್ ಏನಾದರೂ ಉಲ್ಟಾ ಹೊಡೆದರೆ ನಾವು ತಕ್ಷಣವೇ ಯುದ್ಧವನ್ನು ಮರುಪ್ರಾರಂಭಿಸಲು ಕೋಟ್ಯಾಂತರ ಶಸ್ತ್ರಾಸ್ತ್ರಗಳನ್ನು ಸಿದ್ಧವಾಗಿಟ್ಟುಕೊಂಡಿದ್ದೇವೆ ಎಂದು ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಆದರೆ ಜಗತ್ತಿಗೆ ಸದ್ಯಕ್ಕೆ ನೆಮ್ಮದಿ ಸಿಕ್ಕರೂ ಯುದ್ಧ ಭೀತಿ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ. ಎರಡನೇ ಸುದ್ದಿಯಲ್ಲಿ ಬರುವುದಾದರೆ, ಸಮುದ್ರದ ಮಧ್ಯೆ ಹಡಗಿನಲ್ಲಿ ನಿಗೂಢ ವೈರಸ್ ಅಟ್ಯಾಕ್. ಇದು ಈಗ ನೆಟ್ಟಿಗರಲ್ಲಿ ಅತ್ಯಂತ ವೈರಲ್ ಆಗುತ್ತಿರುವ ಎರಡನೇ ಆಘಾತಕಾರಿ ಸುದ್ದಿ. ಅಂದರೆ ವಿಶ್ವಸಂಸ್ಥೆಯ ಜಗತ್ತಿಗೆ ಒಂದು ಬಿಗ್ ಅಲರ್ಟ್ ಘೋಷಿಸಿದೆ. ನೂರಾರು ಪ್ರವಾಸಿಗರನ್ನು ಹೊತ್ತೊಯ್ಯುತ್ತಿದ್ದ ಡಚ್ ಧ್ವಜದ ಒಂದು ಬೃಹತ್ ಐಷಾರಾಮಿ ಕ್ರೂಸ್ ಶಿಪ್ನಲ್ಲಿ ಭೀಕರ ಹಂಟಾ ವೈರಸ್ ಹರಡಿದೆ. ಈ ಹಡಗಿನಲ್ಲಿ ಪ್ರಯಾಣಿಕರಲ್ಲಿ ದಿಢೀರ್ ಅಂತ ತೀವ್ರ ಉಸಿರಾಟ ತೊಂದರೆ ಮತ್ತು ನಿಮೋನಿಯಾ ಕಾಣಿಸಿಕೊಂಡು ಈಗಾಗಲೇ 3 ಜನ ಸಾವನ್ನಪ್ಪಿದ್ದಾರೆ ಮತ್ತು ಹಲವರು ಐಸಿಯುನಲ್ಲಿ ಸಾವು ಬದುಕಿನ ಜೊತೆ ಹೋರಾಡುತ್ತಿದ್ದಾರೆ. ಈ ದಕ್ಷಿಣ ಆಫ್ರಿಕಾ ಮತ್ತು ಬ್ರಿಟನ್ ಲ್ಯಾಬ್ಗಳು ಇದನ್ನು ಹಂಟಾ ವೈರಸ್ ಎಂದು ಕನ್ಫರ್ಮ್ ಮಾಡಿವೆ. ಸಾಮಾನ್ಯವಾಗಿ ಇಲಿಗಳ ಮೂತ್ರ ಮತ್ತು ಲಾಲಾರಸದಿಂದ ಹರಡುವ ಈ ವೈರಸ್ ಹಡಗಿನಲ್ಲಿ ಒಳಗಿರುವ ಜನರಲ್ಲಿ ವೇಗವಾಗಿ ಹರಡುತ್ತಿರುವ ಇಡೀ ವಿಶ್ವದ ಪ್ರವಾಸೋದ್ಯಮಕ್ಕೆ ದೊಡ್ಡ ಶಾಕ್ ನೀಡಿದೆ. ಸದ್ಯಕ್ಕೆ ಇಡೀ ಹಡಗನ್ನು ಕ್ವಾರಂಟೈನ್ಗೆ ಶಿಫ್ಟ್ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ವೈದ್ಯಕೀಯ ತಂಡಗಳು ಕಾರ್ಯಾಚರಣೆ ನಡೆಸುತ್ತಿವೆ. ನೋಡಿ, ಈ ವಾರದ 3ನೇ ಪ್ರಮುಖ ಸುದ್ದಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧಕ್ಕೆ ಸಂಬಂಧಿಸಿದ ವಿಶ್ವಸಂಸ್ಥೆಯ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಿಯಂತ್ರಣ ತಪ್ಪಿದ ಡೆತ್ ಸ್ಪೈರಲ್. ಅಂದರೆ ಈ ವಿಶ್ವಸಂಸ್ಥೆಯ UN ಮುಖ್ಯಸ್ಥ ಆಂಟೋನಿ ಗುಟೆರಸ್ ಅವರು ಅತ್ಯಂತ ಗಂಭೀರವಾದ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಷ್ಯಾ ಇತ್ತೀಚಿನ ದಿನಗಳಲ್ಲಿ ಉಕ್ರೇನ್ ರಾಜಧಾನಿ ಕೀವ್ ಮತ್ತು ಅದರ ತೈಲಗಾರರ ಮೇಲೆ ಇತಿಹಾಸದಲ್ಲಿ ಅತ್ಯಂತ ಭೀಕರವಾದ ಮತ್ತು ಬೃಹತ್ ಪ್ರಮಾಣದ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ದಾಳಿ ಎಷ್ಟು ತೀವ್ರವಾಗಿದೆ ಎಂದರೆ, ರಷ್ಯಾದ ಡ್ರೋನ್ಗಳು ಪಕ್ಕದ ದೇಶವಾದ ರೊಮೇನಿಯಾದ ವಸತಿ ಕಟ್ಟಡಕ್ಕೂ ಅಪ್ಪಳಿಸಿ ಅಂತಾರಾಷ್ಟ್ರೀಯ ವಿವಾದ ಸೃಷ್ಟಿಸಿವೆ.
ನೋಡಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸಭೆಯಲ್ಲಿ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿಗಳು ಈ ಸಾವಿನ ಚಕ್ರ ಡೆತ್ ಸ್ಪೇರ್ ತಕ್ಷಣ ನಿಲ್ಲಬೇಕು, ಇಲ್ಲದಿದ್ದರೆ ಇಡೀ ಜಗತ್ತು ಕೈಮೀರಿ ಹೋಗುತ್ತದೆ ಎಂದಿದ್ದಾರೆ. ಆದರೆ ಉಕ್ರೇನಿನ ಅಧ್ಯಕ್ಷ ಜೆಲೆನ್ಸ್ಕಿ ಅವರು ಅಮೆರಿಕದಿಂದ ಮತ್ತಷ್ಟು ಪೇಟ್ರಿಯಾಟ್ ಮೈಸೈಲ್ಗಳನ್ನು ಕೇಳುತ್ತಿದ್ದು ಯುದ್ಧ ಮತ್ತಷ್ಟು ತೀವ್ರವಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತವೆ. ಇದಾದ ತಕ್ಷಣ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಾರದಲ್ಲಿ ಜಗತ್ತಿನ ಎಂತಹ ಮಹಾ ಬದಲಾವಣೆಗಳು ಆಗುತ್ತಿವೆ ಅಂತ. ಇರಾನ್ ಯುದ್ಧದ ಜಾಗತಿಕ ತೈಲ ಬೆಲೆ ಏರಿಕೆ, ಹಡಗಿನಲ್ಲಿ ಹರಡುತ್ತಿರುವ ಹೊಸ ವೈರಸ್ ಭೀತಿ ಮತ್ತು ರಷ್ಯಾದ ಮಹಾದಾಳಿಯಲ್ಲಿ ಎಲ್ಲವೂ ಕೇವಲ ವಿದೇಶದ ಸುದ್ದಿಗಳಲ್ಲ. ಇವುಗಳು ಭಾರತದ ನಮ್ಮ ಷೇರು ಮಾರುಕಟ್ಟೆ ಮೇಲೂ ಪೆಟ್ರೋಲ್ ಬೆಲೆಗಳ ಮೇಲೆ ನೇರವಾಗಿ ಅಟ್ಯಾಕ್ ಆಗುತ್ತದೆ. ಏಕೆಂದರೆ ನಿಮ್ಮ ಪ್ರಕಾರ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆ ಮಾಡುತ್ತಿರುವ ಈ ಒಪ್ಪಂದದಿಂದ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ ಆಗುತ್ತಾ ಮತ್ತು ಈ ಹೊಸ ವೈರಸ್ ಹರಡದಂತೆ ತಡೆಯಲು ಮತ್ತು ಜಗತ್ತು ಯಾವ ಕ್ರಮ ತಗೋಬೇಕು ಅಂತ ನಿಮ್ಮ ಅನಿಸಿಕೆ ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ. ಈ ಇಂಟ್ರೆಸ್ಟಿಂಗ್ ಜಾಗತಿಕ ಸುದ್ದಿಗಳು ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥದ್ದೇ ಸ್ಪೆಷಲ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಮತ್ತು ಸಿಗೋಣ ಮುಂದಿನ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಮಾತೆ.